2024ರ ಲೋಕಸಭಾ ಚುನಾವಣೆಗೂ ಮುಂಚಿತವಾಗಿ ಮಾರ್ಚ್ 1ರಂದು ಪಶ್ಚಿಮ ಬಂಗಾಳಕ್ಕೆ ಭೇಟಿ ನೀಡಿರೋ ಪ್ರಧಾನಿ ನರೇಂದ್ರ ಮೋದಿ ಅವರು ಅರಂಬಾಗ್ಗೆ ಒಂದು ದಿನದ ಪ್ರವಾಸವನ್ನ ಶುರು ಮಾಡಿದ್ದಾರೆ. 7,200 ಕೋಟಿ ರೂಪಾಯಿಗಳ ಅನೇಕ ಅಭಿವೃದ್ಧಿ ಯೋಜನೆಗಳಿಗೆ ಶಂಕುಸ್ಥಾಪನೆ ಮಾಡಿರೋ ಮೋದಿ ಆ ಕಾರ್ಯಕ್ರಮದಲ್ಲಿ ಒಂದು ಹೃದಯ ಸ್ಪರ್ಶಿ ಘಟನೆಗೆ ಸಾಕ್ಷಿಯಾದ್ರು. ಬಾಲಕಿಯೊಬ್ಬಳು ಜಗನ್ನಾಥನ ವರ್ಣಚಿತ್ರವನ್ನ ಹಿಡಿದುಕೊಂಡು ಅದನ್ನ ಮೋದಿಗೆ ತೋರಿಸೋದಕ್ಕೆ ಟ್ರೈ ಮಾಡ್ತಾ ನಿಂತಿದ್ಲು. ಬಾಲಕಿ ಮತ್ತು ಆಕೆಯ ವರ್ಣಚಿತ್ರವನ್ನ ನೋಡಿದ ಮೋದಿಯವರು ತಕ್ಷಣವೇ ತಮ್ಮ ಭದ್ರತಾ ಸಿಬ್ಬಂದಿಗೆ ಆ ಕಲಾಕೃತಿಯನ್ನ ತೆಗೆದುಕೊಂಡು ಬರೋದಕ್ಕೆ ಸೂಚನೆ ಕೊಟ್ರು. ನಂತರ ಬಾಲಕಿಯ ಪೇಂಟಿಂಗ್ ಅನ್ನ ಆ ಸಭೆಯಲ್ಲೇ ಪ್ರದರ್ಶನ ಮಾಡಿದ್ರು. ಈ ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ರಾಜಕೀಯವನ್ನು ಮೀರಿ ವಯಸ್ಸು ಅಥವಾ ಸ್ಥಾನಮಾನವನ್ನು ಲೆಕ್ಕಿಸದೆ ನಾಗರಿಕರ ಜೊತೆಗೆ ಹೃತ್ಪೂರ್ವಕ ಸಂವಹನ ನಡೆಸೋ ಪ್ರಧಾನಿ ಮೋದಿ ಅವರ ನಡೆಗೆ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ. ಹಾಗೆ ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದೆ. ವೇದಿಕೆ ಮೇಲೆ ನಿಂತ್ಕೊಂಡೇ ಆ ವರ್ಣಚಿತ್ರವನ್ನ ತೋರಿಸ್ತಾ ಮೋದಿ ಆ ಬಾಲಕಿಯ ಜೊತೆ ಅಲ್ಲೇ ನಿಂತು ಯಾವ ರೀತಿ ಎಕ್ಸ್ಪ್ರೆಷನ್ ಕೊಟ್ಟಿದ್ದಾರೆ, ಇದು ನಿಂದೆ ಅಲ್ವಾ ಪೇಂಟಿಂಗ್ ನೋಡು ಅಂತ ಹೇಳ್ತಾ ನಿಂತಿರುವಂತಹ ವಿಡಿಯೋ ಈಗ ಅನೇಕರ ಮೆಚ್ಚುಗೆಗೆ ಪಾತ್ರವಾಗ್ತಾ ಇದೆ.